ಮಾಸೂರು ಗ್ರಾಮದ ಸ್ವಾತಿಯ ಕೊಲೆ ಪ್ರಕರಣ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಸ್ವತಃ ಈ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಸ್ವಾತಿ ಅವರ ತಾಯಿಯವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ಅಮ್ಮ, ಸ್ವಾತಿ ಯಾವಾಗ ಮನೆಯಿಂದ ಮಿಸ್ಸಿಂಗ್ ಆದ್ರು, ಆ ಬಳಿಕವಾಗಿ ಏನೆಲ್ಲ ಘಟನೆಗಳು ನಡೀತಂತೆ? ಸೋಮವಾರ ಬೆಳಗಿನ 8 ಗಂಟೆ ಸುಮಾರು ಹೋಗಿ ಬರ್ತಾನಮ್ಮ ರಡಮ್ನರಿಗೆ ಅಂತ ಅಂದಿದ್ದು ಸರ್. ನಾನು ಫೋನ್ ಮಾಡಿ ಸ್ವಿಚ್ ಆಫ್ ಅಂತ ಬರ್ತಾಯಿತ್ತು ಸರ್. ಆಮೇಲೆ ಬಿಡಿ ಎಲ್ಲ ಫ್ರೆಂಡ್ ಮನೆ ಅಲ್ಲಿ ಹೋಗಿ ನೆಂಟ್ರ ಮನೆಗೆ ಏನಾರು ಹೋಗಿದ್ದಾಳು ಅಂತ ತಿಳ್ಕೊಂಡ್ವಿ ಸರ್ ನಾವು. ಆದರೆ 3 ದಿನ ಯಾವಾಗ ಬರಲಿಲ್ಲ. ಆ ನಂತರ ನಾವು ಕಂಪ್ಲೀಟ್ ಕೊಡೋಕ್ಕೆ ಹೋದ್ವಿ 7ನೇ ತಾರೀಕಿಗೆ. 7ನೇ ತಾರೀಕಿಗೆ ನಾವು ಸರಿ ತಮ್ಮ ವಿಚಾರಿಸ್ತೇವೆ ಎಲ್ಲ ಮಾಡ್ತೇವೆ ಎಲ್ಲ ಅಂತ ಅಂದ್ರಿ ಸರ್. ಅಂದ ನಂತರ ನಮ್ಮ ಮನೆಗೆ ಬಂದಿ ಸರ್. 2 ದಿನ ಬಿಟ್ಟು ನಾವು ಮತ್ತೆ ಸ್ಟೇಷನಿಗೆ ಹೋದ್ವಿ ಸರ್. ಆಮೇಲೆ ಇಲ್ಲ ಸರ್, ತನಿಖೆ ನೋಡ್ತಿದ್ದೇವೆ, ಅದೇನು ಅನ್ನೋದು ಕ್ರಮ ತಗೊಂತೀವಿ, ನಿಮಗೇನು ಇದು ಅನ್ಯಾಯ ಎಲ್ಲ ಆಗಲ್ಲ, ನಿಮ್ಮ ನ್ಯಾಯ ದೊರಸ್ಕೊಡ್ತೀವಿ ಅಂತಲೇ ಅಂದರು ಸರ್. ಆಮೇಲೆ ನೆಕ್ಸ್ಟ್ ಮಾರನೇ ದಿನ ಫೋನ್ ಮಾಡಿ ಈ ಥರ ಮತ್ತೆ ಮನೆಗೆ ಬಂದರು ಸರ್. ಬಂದು ಎಲ್ಲ ನೋಡ್ಕೊಂಡು ಹಿಂಗೆ ಬಾಡಿ ಸಿಕ್ಕಿದೆ, ನಿಮ್ಮದು ಹೌದಲ್ಲ ಅದನ್ನು ನೋಡ್ಕೊಂಬರ್ರಿ ಅಂದರು ಸರ್. ಆಮೇಲೆ ಈಗ ಇನ್ನೊಂದು ಈ ಪ್ರಕರಣದಲ್ಲಿ ಕೂಡ ಓರ್ವ ಯುವಕನನ್ನು ಕೂಡ ಈಗಾಗಲೇ ಬಂಧನ ಮಾಡಿರ್ತಕ್ಕಂಥ, ಅದು ಕೂಡ ನಯಾಜ್ ಅನ್ನೋ ಯುವಕನನ್ನ ಬಂಧನ ಮಾಡಿದ್ದಾರೆ. ಇವ್ರು ಹೆಂಗೆ ಪರಿಚಯ ಆದ್ರೆ? ಪರಿಚಯ ನನಗೆ ಅಷ್ಟು ಗೊತ್ತಿಲ್ಲ ಸರ್. ಆಮೇಲೆ ಅವ್ರು ಫ್ರೆಂಡ್ಲಿ ಅಂತ ಫ್ರೆಂಡ್ ಅಂತ ತಿಳ್ಕೊಂಡಿದ್ದೆ ಸರ್. ಫ್ರೆಂಡ್ ಥರನೇ ಎಲ್ಲರೂ ಕೂಡ ಫೋನಲ್ಲಿ ಮಾತಾಡ್ತಿದ್ಲು ಸರ್. ಯಾರು ಅಂದ್ರೆ ಫ್ರೆಂಡು ಅಂತ. ಮತ್ತು ಅವ್ರು ಓದ್ತಾ ಇದ್ಲ ಸರ್, ಫ್ರೆಂಡ್ ಬಿಡು ಅಂತ ನಾವು ತಿಳ್ಕೊಂಡಿದ್ವಿ ಸರ್. ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಸರ್. ಅಲ್ಲಿ ಸ್ಟೇಷನಿಗೆ ಹೋದ್ಮೇಲೆ ನಮಗೆ ಗೊತ್ತಾಯ್ತು, ಬಾಡಿ ನನ್ನ ಮಗಳದ್ದೇ ಇದು, ನಂದೇ ಇದು ಅಂತ ಹೇಳಿ ಗೊತ್ತಾದ್ಮೇಲೆ ಸರ್ ನಮಗೆ ಇದಾಗಿದ್ದು. ನನ್ನ ಮಗಳು ಇಲ್ಲೇ ಎಲ್ಲ ಹೋಗಿಳೆ ಬರ್ತಾಳೆ ಬಿಡು ಮನೆಗೆ ಅಂತ ಹಿಂಗೆ ತಿಳ್ಕೊಂಡಿದ್ವಿ ಸರ್. ಈ ಥರ ಎಲ್ಲ ತಾಕತ್ತೆ ಅಂತ ನಮಗೆ ಗೊತ್ತಿದ್ದಿಲ್ಲ ಸರ್. ಎಲ್ರಿಗೂ ಬೇಕಾದಡ್ರು ಸರ್ ಅವಳು ನನ್ನ ಮಗಳು. ಸಣ್ಣ ಹುಡ್ರಿಂದ ಎಷ್ಟು ಇದ್ಲು ಸರ್. ಯಾಕೆ ಮನೆಗೆ ಬಂದಂತ ಹುಡ್ರೆಲ್ಲ ಮೊದಲು ಕಡೆ ಸರ್ ಮನೆಗೆ. ಇದು ಸ್ವಾತಿ ಅವರ ತಾಯಿ ಅಳಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನನ್ನ ಮಗಳಿಗೆ ಸಾವಿಗೆ ನ್ಯಾಯ ದೊರಕಿಸಿಕೊಡು ಎಂಬುದನ್ನು ಕೂಡ ಅವರು ಕಣ್ಣೀರಿಟ್ಟು ಕೂಡ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ, ಹಾವೇರಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.